ರಾಮನಗರ ಜಿಲ್ಲೆಯ ಹುಯ್ಯಂಬಳ್ಳಿ ಹೋಬಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ. ಇವರು ಹಲವು ವರ್ಷಗಳಿಂದ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ. ಇವರು ಕಾಡು ಮೇಡುಗಳಲ್ಲಿ ಅಲೆದು ಗಿಡಮೂಲಿಕೆಗಳನ್ನು ಸಂಗ್ರಹಿಸುವುದರ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಪಾರಂಪರಿಕ ವಿದ್ಯೆಯನ್ನೇ ಕಾಯಕ ಎಂದು ನಂಬಿಕೊಂಡಿರುವ ಇವರು ಇಂದು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ. ರಾಮನಗರದ ಈ ಪಾರಂಪರಿಕ ವೈದ್ಯ ಹಾವು ಕಡಿತ, ಜಾಂಡೀಸ್, ಮದ್ದೀಡು, ಇಸುಬು, ಪೈಲ್ಸ್, ತೊಡೆಬಾವು, ಹಾವಿನ ಜೊನ್ನು, ತಲೆಕೂದಲು ಉದುರುವಿಕೆ, ದನಗಳಿಗೆ ಬಾವು, ಪ್ರಾಣಿಗಳಿಗೆ ಕೈಕಾಲು ಮುರಿತ, ಮಕ್ಕಳಾಗದಿರುವವರಿಗೆ ಮಕ್ಕಳಾಗುವುದಕ್ಕೆ, ಲಕ್ವದಿಂದ ಹಾನಿಗೊಳಗಾದ ಕಣ್ಣಿಗೆ ಚಿಕಿತ್ಸೆ, ವಾಯು ಸೇರಿದಂತೆ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ. ಇಂತಹ ಪರಿಣಿತಿ ಹೊಂದಿರುವ ಪಾರಂಪರಿಕ ವೈದ್ಯರು ಯಾರು? ಇವರ ಚಿಕಿತ್ಸಾ ವಿಧಾನಗಳೇನು? ಹೇಗೆ ಚಿಕಿತ್ಸೆ ನೀಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಆಯುಷ್ ಟಿವಿ ಇವರನ್ನು ಹುಡುಕಿಕೊಂಡು ರಾಮನಗರದ ಕಡೆಗೆ ಹೊರಟಿತು. ರಾಮನಗರದ ಹಲವು ಹಳ್ಳಿಗಳನ್ನು ದಾಟಿಕೊಂಡು ಇವರನ್ನು ತಲುಪಿದೆವು. ಇವರಿಂದ ಅನೇಕ ಮಾಹಿತಿಯನ್ನು ಪಡೆದೆವು. ಹಾಗೂ ಇವರು ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೋ, ಯಾವೆಲ್ಲ ಔಷಧಿಗಳನ್ನು ಬಳಸುತ್ತಾರೆ, ಯಾವೆಲ್ಲ ಗಿಡಮೂಲಿಕೆಗಳನ್ನು ಬಳಸುತ್ತಾರೆ ಎಂಬ ಮಾಹಿತಿಯನ್ನು ತಿಳಿಯಲು ಮುಂದಾದೆವು. ಈ ಮಳವಳ್ಳಿಯ ಪಾರಂಪರಿಕ ವೈದ್ಯರಿಂದ ಇಲ್ಲಿಯವರೆಗೂ ಅನೇಕರು ಇವರಿಂದ ಔಷಧಿಗಳನ್ನು ಪಡೆದು ಗುಣಮುಖ ಹೊಂದಿದ್ದಾರಂತೆ. ತಮ್ಮ ಊರಿನಲ್ಲೇ ಹಾವು ಕಡಿದ ಹಲವರನ್ನು ಇವರು ಕಾಪಾಡಿದ್ದಾರಂತೆ. ಕೈಕಾಲು ಮುರಿದಿರುವವರು ಇವರ ಬಳಿಗೆ ಬಂದು ಚಿಕಿತ್ಸೆ ಪಡೆದು ಇಂದು ಆರಾಮಾಗಿದ್ದಾರೆ. ಹಾಗಾದರೆ ಇಂಥ ಪರಿಣಿತ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹುಯ್ಯಂಬಳ್ಳಿ ಹೋಬಳಿಯ ಮೈಮನಹಳ್ಳಿಯಲ್ಲಿರುವ ಪಾರಂಪರಿಕ ವೈದ್ಯರಾದ ಶಿವಂಕರಿ ಗೌಡರು. ನಮಸ್ಕಾರ. ನಾನು ಕನಕಪುರ ತಾಲೂಕು ಮೈಮನಹಳ್ಳಿ ಒಳಗೆ ನಮ್ಮ ಹೆಸರು ಶಿವಂಕರಿ ಗೌಡ ಅಂತ. ನಾನು 45 ವರ್ಷದಿಂದ ಇವು ಔಷಧಿ ಎಲ್ಲ ಹಾವು ಕಡಿದಕ್ಕೆ, ಜಾಂಡೀಸ್ಗೆ, ಮದ್ದಿಡ್ಗೆ, ಮತ್ತು ತಲೆನೋವಿಗೆ, ತಲೆ ಕೂದಲು ಉದುರೋಗೋದಕ್ಕೆ, ಕಾಲಲ್ಲಿ ಮಚ್ಚೆ ಬರೋದಕ್ಕೆ, ಕುಪ್ಪೇಳೋದಕ್ಕೆ, ಬಾವು, ಅಸ್ಥಿ, ಕಣ್ಣು ಕಾಣದೆ ಪರೆ ಇದಾಗಿರೋದಕ್ಕೆ, ಇದಕ್ಕಿಂತ ಅದಕ್ಕೆಲ್ಲ ವೈದ್ಯ ಕೊಟ್ಕೊಂಡು ಬಂದಿದ್ದೀನಿ. ಫ್ರೀ ಧರ್ಮ. ಇದರಲ್ಲಿ ವೈದ್ಯಕ್ಕೆ ತೋರಬೇಕು ಅಂತ ಇವರು ಬಂದವ್ರೆ. ಈ ವೈದ್ಯದ ಔಷಧಿಯನ್ನು ತೋರ್ಕೊಡೋಕೆ ಈ ಬಸವನ ಬೆಟ್ಟಿಗೆ ನಮ್ಮನ್ನು ಕರ್ಕೊಂಬಂದವ್ರೆ. ಈಗ ತೋರಿ ಅವ್ರಿಗೆ ಪ್ರಾಮುಖ್ಯ ಮಾಡಿಕೊಟ್ಟು ಸಹಕಾರ ಮಾಡಬೇಕು ಅಂತ ಮಾಡ್ತಾ ಇವಿ. ಇದು ಮರಂಗಲ್ ಗಿಡ ಅಂತ. ಇದು ದನಿಗೆ ಹಾವು ಕಡಿದ್ರೆ ಆಯ್ತದೆ. ಮನ್ಸನಿಗೂ ಚಕ್ಕೆ ಹಾಕೊಂಡ್ರೆ 1 ಗಂಟೆ ಇರೋನು 2 ಗಂಟೆ ಇರ್ತಾನೆ. ಆಮೇಲೆ ಹೋಗಿ ವೈದ್ಯ ಹಾಕೋಬೇಕು. ಅಲ್ಲಿಂದ ಅದನ್ನು ಏನು ಆಸ್ಪತ್ರೆಗೆ ಹೋಗ್ಬೇಕೋ ಇಲ್ಲ ಮಂತ್ರಿಗಾರಟಕ್ಕೆ ಹೋದರೆ ವಾಸಿ ಆಯ್ತದೆ. ಇದನ್ನು ಬಾಯಿಗೆ ಹಾಕೋಬೇಕು. ಇದು ಇಂಥ ಒಳ್ಳೆಯದು. ಈ ಗಿಡಮೂಲಿಕೆಯನ್ನು ಉಪಯೋಗ ಮಾಡಿಕೊಂಡು ಯಾರು ಮಾಡಿಕೊಂಡು ಒಳ್ಳೇದು ಮಾಡ್ಕೋಬೋದು. ಹಾವು ಕಚ್ಚಿಬಿಟ್ಟ ತಕ್ಷಣ ಇದು ಕೆತ್ತಿ ಬಾಯಿಗೆ ಹಾಕೋಬೇಕು. ಆ ಥರ ಇದು ಒಳ್ಳೇದಾಯ್ತದೆ. ಆಮೇಲೆ ಹೋಗಿ ಆಸ್ಪತ್ರೆಯೋ ಮಂತ್ರ ಹಾಕುತ್ತಾವೋ ಹಾಕ್ಸ್ಕೋಬೋದು. ಅದರಿಂದ ಈ ನೋಡಿಕೊಂಡು ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಯ್ತದೆ. ಚಿಟ್ಟುಂಡಿ ಸೊಪ್ಪು ಅಂತ ಇದ್ರ ಹೆಸರು. ಇದನ್ನು ಕಿತ್ತಿ ಸೊಪ್ಪು ಚೆನ್ನಾಗಿ ಹಾಕೋಬಿಟ್ಟು 1-2 ಮೆಣಸು ಹಾಕಿ ಚೆನ್ನಾಗಿ ಅರ್ದ್ಬಿಟ್ಟು ಎಲ್ಲಿ ನೋವು ಬರುತ್ತೆ ಅಲ್ಲಿಗೆ ಒತ್ತಿಸ್ಬಿಟ್ರೆ ಬಾಯಿಲಿರೋ ನೀರೆಲ್ಲ ಬಿದ್ದೈತದೆ, ಆ ಹುಳ ಸತ್ತೋಯ್ತವೆ. ಇದಕ್ಕೆ 2 ಮೆಣಸು ಮಾತ್ರ ಹಾಕೋಬೇಕು. ತಿನ್ನು ಮೆಣಸು, ಕಪ್ಪು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಅರ್ದ್ಬಿಟ್ಟು ನುಣ್ಣಗಾದ್ಮೇಲೆ ಎತ್ತಿ ಅಲ್ಲಿಂದ ಗಮಿಕೋಬಿಟ್ರೆ ನೀರು ಕಿತ್ಕೊಬಿಡ್ತದೆ. ನೀರೆಲ್ಲ ಬಾಯಲ್ಲಿ ಉಗಿದ್ಬಿಟ್ರೆ ಆಮೇಲೆ ಅಲ್ಲಿ ನೋವು ವಾಸಿ ಆಯ್ತದೆ. ಇದನ್ನು ಸಾರ್ವಜನಿಕರು ಮಾಡ್ಕೋಬೋದು, ಒಳ್ಳೆಯದು. ಕಾಯಿ ಬಿಡ್ತದೆ. ಕಾಯಿ ಸಣ್ಣ ಕಾಯಿ ನೋಡಿ. ಆಯಿಂದ ಏನಿಲ್ಲ, ಇದೇನು ಹಣ್ಣು ಕಾಯಿ ಆದಮೇಲೆ ಏನಿದು ಹಣ್ಣಾಗಿ ಬಿದ್ದೋಯ್ತದೆ. ಇದು ಪ್ರಯೋಜನ ಇಲ್ಲ. ಎಲೆ ಇದು ಬೇಕಾಗಿರೋದು ಕಡ್ಡಿ, ಎಲೆ ಮಾತ್ರ ಉಪಯೋಗ ಆಯ್ತದೆ. ತುಂಬೆ ಗಿಡ ಅಂತ ಇದ್ರ ಹೆಸರು. ಇದು ಹಾವು ಕಡಿದ್ಬಿಟ್ಟು ಕಣ್ಣು ಪರೆ ಬಂದ್ಬಿಡೋರ್ಗೆ ಇದನ್ನು ಸೊಪ್ಪ ಕಿತ್ಕೊಂಡ್ಬಂದು ಹಿಂಡ್ಬಿಟ್ಟು ಒಂದೊಂದು ತೊಟ್ಟು ಬಿಟ್ಬಿಟ್ರೆ 5 ನಿಮಿಷದಲ್ಲಿ ಕಣ್ಣು ಚೆನ್ನಾಗಿ ಕಾಣ್ತವೆ. ಅದೇ ತಲೆನೇ ಬಿಡ್ಬಿಡುತ್ತೆ. ತಲೆನೇ ಬಿಡಿದಾಗ ಅದು ಹಿಂಡ್ಬಿಟ್ಟು ತಲೆಗೆ ಹಾಕ್ಬಿಟ್ರೆ 5 ನಿಮಿಷ ಬಿಟ್ಟೋಯ್ತದೆ. ಅಂಥ ಇದು ಹಾವು ಕಡಿಯೋರ್ಗೆ ಪರದ ಔಷಧಿ. ಇದೇನಿಲ್ಲ, ಬರೀ ಎಲೆ ಕಿತ್ಕೊಂಡು ಕಣ್ಣಿಗೆ ಹಿಂಡ್ಬಿಟ್ರೆ ಕಣ್ಣು 5 ನಿಮಿಷದಲ್ಲಿ ಚೆನ್ನಾಗಿ ಹೊಟ್ಟೈತಾರೆ. ಇದನ್ನು ತುಂಬೆ ಗಿಡ ಅಂತ ಹೇಳ್ತಾರೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದು. ತಲೆನೋವು ಅಂದರೆ ಹಾವು ಕಡಿದು ತಲೆನೋವು ಬರ್ತಾರೆ ಅವತ್ತು. ಇದ್ರು ಬಿಳಿ ಒನ್ನೆ ಅಂತ. ಆಮೇಲೆ ದನಗಳಿಗೆ ಆಯ್ತಲ್ಲ, ಕರುಗಳು ಎಲ್ಲ ಕೆಂಪಕ ಹೋಯ್ತಾವೆ ನೋಡಿ, ಹೊಟ್ಟೆ ಇದು ಉಚ್ಚೆ ಉಳಿತಾವೆಲ್ಲ, ಅದಕ್ಕೂ ಅಷ್ಟೇ ಹಾಕ್ಬಿಡಿ, ಮಜ್ಜಿಗೆ ಹಾಕ್ಬಿಟ್ಟು ನೋಡಿ ನೋಡ್ಕೊಳ್ಳಿ. ಇದನ್ನ ಸವರ್ಬಿಡಿ, 3-5 ದಿನಕ್ಕೆ ವಾಸ ಆಗೋಯ್ತು. ಬಂಕ್ ಕತ್ತೆ ನೋಡಿ, ಬಂಕು ದನಗಳು ಕರುಗಳಿಗೆ. ಅದಕ್ಕೆ ಹಾವುದು ಮಂಡಲದ ಹಾವು, ಸೊಡ್ಡು ಮಂಡಲ, ಮೊಂಡು ಮಂಡಲ, ಯಾವುದೇ ಹಾವು ಕಡಿದ್ರು ಊತ ಬಂದ್ಬಿಡುತ್ತೆ ಮನುಷ್ಯನಿಗೆ. ದನಿ ಕಡಿಲಿ ಊತ ಬರ್ತದೆ. ಇದು ಸೊಪ್ಪು ಎಲ್ಲನೂ ಹೊಲ್ದ್ಬಿಟ್ಟು ಕಟ್ಬಿಟ್ರೆ ಊತ ಎಷ್ಟೇ ಊತ ಇದ್ರು 2 ದಿನದಲ್ಲಿ ಇಳಿದೈತೆ. ಹಸುಗಳಿಗೆ ಆಗಲಿ, ಮನುಷ್ಯನಿಗೆ ಆಗಲಿ, ಯಾವ ಪ್ರಾಣಿಗೆ ಆಗಲಿ ಭಾಳ ಒಳ್ಳೇದಿದು. ಇದು ಈಜಿ ಎಲೆ ಅಂತ ಇದ್ರ ಹೆಸರು. ಬರೀ ಎಲೆ ಮಾತ್ರ ಇದಕ್ಕೆ ಕಟ್ಕೋಬೇಕು. ಅದು ಎಂಥ ಊತನಾರ ಬಂದಿರಲಿ ಇಳಿದೋಯ್ತದೆ. ಈಜಿ ಎಲೆ ಅಂತ ಇದ್ರ ಹೆಸರು.